ಹೆಚ್ಚಿನವರು ಮನೆಯಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಸೇರಿದಂತೆ ಹಲವಾರು ಧಾರ್ಮಿಕ ಗ್ರಂಥಗಳನ್ನ ಇಟ್ಕೊಂಡಿರ್ತಾರೆ. ಈ ಗ್ರಂಥಗಳನ್ನ ಎಲ್ಲಿ ಹೇಗೆ ಇಟ್ಕೊಳ್ಬೇಕು ಎನ್ನುವುದಕ್ಕೆ ವಾಸ್ತು ತಜ್ಞರು ಕೆಲವು ನಿಯಮಗಳನ್ನು ತಿಳಿಸಿದ್ದಾರೆ. ಧಾರ್ಮಿಕ ಗ್ರಂಥಗಳನ್ನ ಮನೆಯ ದೇವರ ಕೋಣೆಯಲ್ಲಿ ಇಡುವುದು ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ಧಾರ್ಮಿಕ ಗ್ರಂಥಗಳನ್ನ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ದಿಕ್ಕನ್ನ ದೇವರ ಸ್ಥಳವೆಂದು ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿ ಪೂಜಾ ಸ್ಥಳ ಮತ್ತು ಧಾರ್ಮಿಕ ಗ್ರಂಥಗಳನ್ನ ಈ ದಿಕ್ಕಿನಲ್ಲಿಡಲು ಸೂಚಿಸಲಾಗುತ್ತೆ. ಇನ್ನು ಪೂರ್ವ ದಿಕ್ಕನ್ನ ಸೂರ್ಯನ ದಿಕ್ಕು ಎಂದು ಪರಿಗಣಿಸಲಾಗುತ್ತೆ. ಇದು ಜ್ಞಾನ ಮತ್ತು ಶಕ್ತಿಯ ಸಂಕೇತವಾಗಿದೆ. ಧಾರ್ಮಿಕ ಪುಸ್ತಕಗಳನ್ನ ಪೂರ್ವ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ, ಕುಟುಂಬ ಸದಸ್ಯರಲ್ಲಿ ಜ್ಞಾನವೃದ್ಧಿಯಾಗುತ್ತೆ ಹಾಗೂ ಈ ದಿಕ್ಕು ಮಾನಸಿಕ ಏಕಾಗ್ರತೆಯನ್ನ ಬಲಪಡಿಸುತ್ತೆ. ಇನ್ನು ಧಾರ್ಮಿಕ ಪುಸ್ತಕಗಳನ್ನ ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ಇರಿಸಬೇಕು. ಪೂಜಾ ಕೋಣೆಯಲ್ಲಿ ನೆಲದ ಮೇಲೆ ಇಡುವ ಬದಲು ಮರದ ಕಪಾಟು ಅಥವಾ ಸ್ಟೂಲ್ ಮೇಲೆ ಇದನ್ನ ಇಡುವುದು ಸೂಕ್ತವಾಗಿದೆ ಎನ್ನುತ್ತಾರೆ ವಾಸ್ತು ತಜ್ಞರು.